ಇರೋ 3 ಜನದಲ್ಲಿ ಯಾರು ಬೇಕಾದ್ರೂ ಗೊತ್ತಾಗಿದೆ. 3 ಜನ ಅನ್ನಕ್ಕಲ್ಲ, ಮತ್ತೆ 4 ಜನ. ಯಾರಪ್ಪ 4 ಜನ? 2 ಮಾದೇಶ, 1 ಬುದ್ಧಿ ಬಂಗಾರಪ್ಪ, 2 ಕುಕ್ಸಂತೆ. ನಾನವತ್ತೊಂದಿನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋದ್ನೆ. ಚಾಮುಂಡಮ್ಮ ಎಲ್ರೂ ಒಳ್ಳೇದು ಮಾಡವ ಅಂತ ಕೇಳ್ಕೊಂಡು ಹಿಂಗೆ ಗಾಡಿ ಹತ್ರ ಕರ್ಕೊಂಡು ಮನೆಗೆ ಬಿಟ್ಟೆ. ಏನು ಮಾಡಲಿಲ್ಲ ಕಣಪ್ಪ. ನಾನು ಹಂಗೆ ತೀಟೆ ಅಂದ್ರೆ ನಾನು ಅಲ್ಲ. ನಂದೇನಪ್ಪ ಅಂದ್ರೆ ಈ ಕರ್ಜನ್ ಬರ್ತಿದ್ದಿಲ್ಲ, ಹೋಗಿ ಅಲ್ಲೊಂದು ಬುತ್ತಿ ಐತೆ, ಕೈನು ಮೈನು ಸಾರ್ತೇನೆ ಹೊರತು ಮುಂದೆ ದಾರಿನೇ ತೋರಿಸ್ತಾ ಇಲ್ಲ. ಬೇಡ ಕೆಟ್ಟೆ ಬೇಡ, ಯಾರೋ ಬಿತ್ತಿರೋ ಹೊಲಕ್ಕೆ ಬಿತ್ತನೆ ಬುತ್ತಿ ನಾವೇ ಯಾವ ಬಿತ್ತೆ ಹೇಗೆ ಯಾರ ಎಲ್ಲ ಕೆಂಪಕ್ಕ ಬಸ್ರೋಗಳೆ ಬಸ್ರೋಗ್ತಾಳೆ ಕೆಂಪಿ ಕೆಂಪಕ್ಕ ಬಸ್ರೋಗಳೆ ತಲೆ ತಿರುಗ್ತಾ ಇದೆಯಾ? ಹೊಟ್ಟೆ ಕಡೆಯ ತಲೆ ಗೀರು ದುಃಖಾಗಲ್ಲ. ಏನು ಮುಟ್ಟಿಲ್ಲ ಕಟ್ಟಿಲ್ಲ ತಗದಿನಿಂದ ಬಸ್ರ ಮುಟ್ಟಲ್ಲ. ಕೆಂಪಿ ನಿನ್ ಬಸ್ರಗ ಕಾರಣ ಈಟೇನ ಇಲ್ಲ ಪುಡ್ಸಟ್ಟೇನ? ಬನ್ನಿ ಬಂಗಾರಪ್ಪನವ್ರೆ, ನಮ್ಮೇಲೆ ಯಾಕೆ ಹೇಳ್ತೀರಾ? ನಾವು ಈ ಊರಲ್ಲಿ ಬಹಳ ಒಳ್ಳೆ ಮನುಷ್ಯರು. ನಮ್ಮೆಲ್ಲ ದಾಸಿ ಮಾಡ್ಬೇಡಿ. ಯಾರೋ ಬಿತ್ತಿರೋ ಹೊರಕೆ ಬಿತ್ತಿ ಹಾಕೋ ಬುದ್ಧಿ ಗೊತ್ತಾ? ಹೋಗ್ತಾನೆ ನಾವು ನೀರಾಯ್ತಾರೆ ಏನು ಕಾಣಲು ಮುಂದೆ ನಿಂತಾರಲ್ಲ. ಏಕೆಂದ್ರೆ ಅದು ಯಾರು ಗೊತ್ತಾಗಿದೆ ಅಂತ ಹೇಳಿ ನಾನು ಬರ್ತೀನಿ ಅಂತೇಳಿ. ಯಾರು ಬದಲಾಗಿದೆ ಹೇಳೋ ಅಂದ್ರೆ 4 ಜನನು ತೋರಿಸ್ತಿಲ್ಲ. 4 ಜನ ಓಡಾಡೋ ದಾರಿಲಿ ಗರ್ಭನೇ ಬೆಳೆಯೋದಿಲ್ಲ ಅಂತವ್ರು ಗರ್ಭ ಬೇರೆ ಬೆಳೆಸ್ಬಿಟ್ಟಿದ್ದೆ. ಈ ಗರ್ಭಕ್ಕೆ ಬುದ್ಧಿ ಪೂಜೆ ಮಾಡಿ ಪುಣ್ಯಾತ್ಮ ಯಾರು? ಯಾಕೋ ಬಾಯಿ ಬಿಡ್ತಾಯಿಲ್ಲ. ನಾನು ಯಾಕೋ ನಿಮ್ಮೆಲ್ಲ ಹೆಣ್ಮಗಳು ಕೆಂಪಿಗೆ ಶ್ರೀಮಂತ ಮಾಡಿ ನಿಮ್ಗೆ ಕೆಂಪು ಹಿಂಗೆ ಏನಿಲ್ಲ ಕಾಚಾರ ಇದು. ಏಕೆಂದ್ರೆ ಯಾರ ತಲೆ ಬೋಸಿ ಯಾರ ತಲೆ ಮೇಲೆ ಕೂಗ ಕೂತ್ಕೊಂತ ಮಾಡ್ಕೊಂಡಿದ್ದೀನಿ. ಲೋ ತೀಟ, ಕೆಂಪಿನ ನಾನು ನೀನು ಬಸರು ಮಾಡಿದ್ರೆ ಹೆಂಗೋ ಕಟ್ಕೊಂಡು ಸುಖವಾಗಿ ಸಂಸಾರ ಮಾಡ್ಬೋದಿತ್ತು. ಅದು ಅಡ್ಡ ನೋಡ ಒಳ್ಳೆ ಕುಂತಿ ಬೆಟ್ಟ ಬೆಟ್ಟ ಬೆಳೀತಾ ಇದೆ. ನನಗೆ 3 ತಿಂಗಳಾಯ್ತು. ನನ್ನ ಮಗುಗೆ ಅಪ್ಪ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ನಿಲ್ಬೇಡ ಹಿಂಗೆ ನುಗ್ಗು ಎಷ್ಟು ಮನೆ ಹಾಳು ಮಾಡ್ಬೇಕು ಅಂತ ತೆಗಿತೀನಿ ನೀನು. ಅವಂತರ ಮಾಡ್ಕೊಂಡಿರೋ ಈ ಜ್ಞಾನ ಜಡೆ ಒಂದು ಗಂಡು ಒಂದು ಹೆಣ್ಣು, ಒಂದು ನಾಣ್ಯದ 2 ಮುಖಗಳು ಅಂತ ನೀವೇ ಹೇಳ್ತಾ ಇದ್ರಿ. ಹೇಳಿದ್ರಿ ನಾನು ನೋಡ್ತಿದ್ದೆ, ನಾನು ನೋಡ್ಸಂತ ಹೇಳಿದ್ರಿ. ಅದಕ್ಕೆ ನನಗೆ ಯಾಕೋ ಮುಂದಿನ ಅನುಮಾನ. ಇದು ಸುತ್ತಿ ಬಸಿ ನಾನು ಕುಡಿಕೆ ಬಂದಿದೆ ಅಲ್ಲ ಸಂಗವ್ವ. ಸಂಗವ್ವ, ಸೌಂದರ್ಯಗೆ ನಿನ್ ತಂಗಿ ನಾಟಕ ಮಾಡೋದು ನನಗೆ ಹೇಳೇ ಇಲ್ಲ.
ಆ